ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ತಿನ್ಬೋದು, ಚೆನ್ನಾಗಿರುತ್ತೆ. 1 ಗ್ಲಾಸಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ 2 ಗ್ಲಾಸು ನೀರು ತೊಗೊಳ್ಳಿ. ಅಂದರೆ ನಾವು ಎಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀವಿ ಅದು ಜಾಸ್ತಿ ನೀರು ಹಾಕ್ಕೋಬೇಕು. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಳ್ಳಿ. 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲಿಟ್ಟು ಒಂದು 5 ನಿಮಿಷ ನೀರು ಕುದಿಸ್ಕೊಳ್ಳಿ. ನೀರು ಕುದೀತಾ ಇದ್ದಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1 ಸ್ಪೂನಷ್ಟು ತುಪ್ಪ ಹಾಕಿ. ತುಪ್ಪ ಹಾಕೋದ್ರಿಂದ ರಾಗಿ ಮುದ್ದೆ ಸಾಫ್ಟಾಗಿ ಬರುತ್ತೆ. ಈಗ ರಾಗಿ ಹಿಟ್ಟು ಹಾಕ್ಕೊಳ್ಳಿ. ನಾವು ಇಟ್ಟಿದ್ವಲ್ಲ 1 ಗ್ಲಾಸು ಹಿಟ್ಟು ಹಾಕ್ಕೊಂಬಿಟ್ಟು ಸ್ವಲ್ಪ ಈ ಥರ ಕುದಿಬೇಕಿದು. ಕುದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿ. ಈ ಥರ ಹಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಿಟ್ಟು ಕಾಣಲಾರ್ದಂಗೆ ಹಂಗೆ ಮಿಕ್ಸ್ ಮಾಡಿ. ನೋಡಿ, ಈ ಥರ ಆಯಿತು. ಇವಾಗ ಇದನ್ನು ಹೀಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನಿಮಿಷ ಬಿಟ್ಬಿಡಿ. ಇದು ಈಗ ರೆಡಿಯಾಗಿದೆ. ಇದನ್ನು ರೋಲ್ ಮಾಡ್ಕೊಳ್ಳೋಣ. ಮುದ್ದೆ ರೋಲ್ ಆಗುತ್ತಲ್ಲ. ಒಂದು ಪ್ಲೇಟ್ಗೆ ಈ ಥರ ನೀರು ಹಾಕ್ಕೊಂಡು ನೀರು ತೆಗೆದುಬಿಟ್ಟು ಈ ಥರ ರಾಗಿ ಮುದ್ದೆ ಹಾಕ್ಕೊಳ್ಳಿ. ಈಗ ಇದನ್ನು ರೋಲ್ ಮಾಡೋಣ. ಈ ಥರ ಸ್ವಲ್ಪ ನೀರು ಹಾಕೋದ್ರಿಂದ ಅದು ಬಿಸಿ ಇರುತ್ತಲ್ಲ, ಬಿಸಿ ಅನಿಸೋದಿಲ್ಲ. ನೀರು ಬದಲು ನೀವು ಸ್ವಲ್ಪ ಎಣ್ಣೆನಾದರೂ ಹಾಕ್ಕೊಡ್ದಿಲ್ಲ, ತುಪ್ಪ ಹಾಕ್ಕೊಂಡು ಈ ಥರ ಮಾಡ್ಬೋದು. ಮುದ್ದೆ ನಾವು ಮೊದಲು ಮಾಡ್ತಿರ್ಬೇಕು ಅನ್ನೋರು ಈ ಥರ ಅಳತೆ ಪ್ರಮಾಣದಲ್ಲಿ ಮಾಡಿದ್ರೆ ಮುದ್ದೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇದೇ ಥರ ನಾವು 1 ಗ್ಲಾಸ್ ರಾಗಿ ಹಿಟ್ಟು ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕಬೇಕು. ಅದೇ 2 ಗ್ಲಾಸ್ ಹಿಟ್ಟು ತೊಗೊಂಡು 4 ಗ್ಲಾಸ್ ನೀರು ಹಾಕಬೇಕು. ಈ ಥರ ನೋಡಿ, ರಾಗಿ ಮುದ್ದೆ ರೆಡಿ ಆಯಿತು. ಚಿಕನ್ ಸಾಂಬಾರು ಜೊತೆಗೆ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಜೊತೆಗೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೇಳೆ ಸಾಂಬಾರು ಸೊಪ್ಪು ಪಲ್ಯ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಸಿಂಪಲ್ ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.